ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಯಾವುದೇ ಕಾಪಿರೈಟ್ ಬರದೆ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡಿ ಹೇಳ್ಕೊಡ್ತಾಯಿದ್ದೀನಿ. ಫಸ್ಟ್ ಪ್ಲೇಸ್ಟೋರ್ಗೆ ಹೋಗಿ ಪಿಂಟ್ರೆಸ್ಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ಮೇಲೆ ಈ ಆ್ಯಪ್ ಕಾಣುತ್ತೆ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ನಾನು ಇನ್ಸ್ಟಾಲ್ ಮಾಡಿರೋದನ್ನ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಾದಮೇಲೆ ಇಲ್ಲಿ ತೋರಿಸ್ತಿರುತ್ತೆ ನಿಮಗೆ ಲಾಗ್ ಈ ಥರ ಬರ್ತಾ ಇರುತ್ತೆ. ನಿಮ್ಗೆ ಯಾವ ಬೇಕೋ ಅದನ್ನ ಡೌನ್ಲೋಡ್ ಮಾಡ್ಕೊಬೋದು. ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನೀಗ ಮೆಹಂದಿ ವಿಡಿಯೋ ಅಂತ ಹಾಕಿದ್ದೀನಿ. ಮೆಹಂದಿ ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೂರಾರು ಥರದ್ದು ತೋರಿಸ್ತಾ ಇರ್ತಾರೆ. ನಾನು ಒಂದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಕ್ಕೆ ಕ್ಲಿಕ್ ಮಾಡಾದ್ಮೇಲೆ 3 ಡಾಟ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡಿಬಿಟ್ಟು ಗೂಗಲ್ಲಿ ಬಂದುಬಿಟ್ಟು ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಲಿಂಕ್ ಹಾಕಿ ಲಿಂಕ್ ಆದಮೇಲೆ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ಈ ಥರ ಆದಮೇಲೆ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಡೌನ್ಲೋಡ್ ಅಂತ ತೋರಿಸಿದೆ ನೋಡಿ ಅಲ್ಲಿ, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಈಗ ನೋಡಿ ಇದರಲ್ಲಿ ಆಲ್ಬಮಲ್ಲಿ ಇದು ಸ್ಟೋರ್ ಆಗಿದೆ, ಈ ಥರ ಬರ್ತಿದೆ. ಇದಾದಮೇಲೆ ಇದನ್ನು ಇನ್ಸರ್ಟ್ ಓಪನ್ ಮಾಡಿ ನೀವು ಕೈನ್ ಮಾಸ್ಟರಲ್ಲೂ ಓಪನ್ ಮಾಡ್ಬೋದು. ಓಪನ್ ಮಾಡಿಬಿಟ್ಟು ನೀವಂತ ಕ್ಲಿಕ್ ಮಾಡಿ ನೀವು ವಿಡಿಯೋ ಡೌನ್ಲೋಡ್ ಮಾಡಿದ್ದೀರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಒತ್ತಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ವಾಲ್ಯೂಮ್ ಮ್ಯೂಟ್ ಮಾಡಿದ್ಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವೇನು ಬೇಕಾದ್ರೂ ಟೈಪ್ ಮಾಡ್ಬೋದು. ಏನಾದ್ರು ಟೈಪ್ ಮಾಡಿಲ್ಲ ಸಬ್ಸ್ಕ್ರೈಬ್ ಅಂತ ನಾನು ಟೈಪ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಮಾಡಿ ಅದನ್ನ ಇದು ಮಾಡ್ಬೋದು, ಅಡ್ಜಸ್ಟ್ ಮಾಡ್ಬೋದು. ಅದನ್ನ ಸಬ್ಸ್ಕ್ರೈಬ್ ಅಂತ ಇದು ಮಾಡಿರೋದನ್ನ ಆ್ಯಂಡ್ ರೈಟ್ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಇದು ಬರೋ ಥರ ಮಾಡಿ. ನಾನು ಈ ಥರ ಮಾಡ್ತೀನಲ್ಲ ಆ ಥರ ಮಾಡಿ. ಅದಾದಮೇಲೆ ರೈಟ್ ಕ್ಲಿಕ್ ಮಾಡಿ ತಿರ್ಗಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನನ್ನ ಚಾನಲ್ ನೇಮ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಚಾನಲ್ ನೇಮ್ ಇದು ಟೆಕ್ಸ್ಟ್ ಮಾಡ್ತಾಯಿದ್ದೀನಿ. ಟೆಕ್ಸ್ಟ್ ಮಾಡಿ ನೀವು ಯಾವ ಥರ ಫಾಂಟ್ ಬೇಕಾದ್ರೂ ಇಟ್ಕೋಬೋದು. ಇಲ್ಲಿ ನಿಮ್ಗೆ ಯಾವ ಥರ ಸ್ಟೈಲ್ ಬೇಕೋ ಆ ಥರ ಸ್ಟೈಲ್ ಫಾಂಟ್ ಇದೆ, ಅದನ್ನು ಕ್ಲಿಕ್ ಮಾಡಿ ಹಾಕೊಬೋದು. ನನಗೆ ಇದನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಆಮೇಲೆ ಕಲ್ಲರು ಅಷ್ಟೇ, ನೀವು ಯಾವ ಥರ ಬೇಕಾದ್ರೂ ಕಲ್ಲರ್ ನೋಡಿ 106 ಥರ ಕಲರ್ ಇದೆ, ಎಷ್ಟೊಂದು ಥರ ಕಲರ್ ಇದೆ ಇದರಲ್ಲಿ. ನೀವು ಯಾವ ಕಲರ್ ಬೇಕೋ ಆ ಥರ ಕಲರ್ನ ಹಾಕ್ಕೊಬೋದು. ಇದರಲ್ಲಿ ನೀವು ಬ್ಲೂ ಬೇಕಾ ರೆಡ್ ಬೇಕಾ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದು, ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನು ಹಾಕ್ಕೊಬೋದು. ರೈಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಎಲ್ಲಿವರೆಗೂ ವಿಡಿಯೋ ಅದೋ ಅಲ್ಲಿವರೆಗೂ ಎಳ್ಕೊತಾ ಇದ್ದೀನಿ. ಅದನ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಎಲ್ಲಿರೋ ವಿಡಿಯೋ ಇದೆ ಅಲ್ಲಿವರೆಗೂ. ಆಮೇಲೆ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಡೌನ್ಲೋಡ್ ಮಾಡಬೇಕು. ಆಮೇಲೆ ಮ್ಯೂಸಿಕ್ ಬೇಕಾದ್ರೆ ಹಾಕ್ಕೊಬೋದು. ನಿಮ್ಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ನೂ ಹಾಕ್ಕೊಬೋದು. ಇದರಲ್ಲಿ ನಿಮ್ಗೆ ಇಷ್ಟ ಬಂದ ಮ್ಯೂಸಿಕ್ನೂ ಹಾಕ್ಕೊಬೋದು. ನಾನೀಗ ಹಾಕಂತ ಇಲ್ಲ ಮ್ಯೂಸಿಕ್ನ. ಸೊ ಆಮೇಲೆ ಸ್ಪೀಡು ಅಷ್ಟೇ, ನಿಮ್ಗೆ ಯಾವ ಸ್ಪೀಡ್ ಬೇಕೋ, ಜಾಸ್ತಿ ಬೇಕೋ ಅಥವಾ ಕಮ್ಮಿ ಬೇಕೋ ಮಾಡ್ಕೊಬೋದು. ನೋಡಿ ಈ ಥರ ಬರುತ್ತೆ. ನೀವು ಯಾವ ಥರ ವಿಡಿಯೋ ಹಾಕೊಂತೀರೋ ಆ ಥರ ಬರುತ್ತೆ ವಿಡಿಯೋ. ನಾನು ಸ್ಲೋ ಹಾಕೊಂಡ್ರೆ ಸ್ಲೋ ಆಗಿ ಬರ್ತಾಯಿದೆ ವಿಡಿಯೋ. ನೀವು ಸ್ಪೀಡ್ ಹಾಕಿದ್ರೆ ಸ್ಪೀಡಾಗಿ ಬರುತ್ತೆ ವಿಡಿಯೋ.
ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಆಮೇಲೆ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈಗ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ನೀವು ವಿಡಿಯೋ ಇದು ಮಾಡಿದಾರಲ್ಲ ಅದು ವಿಡಿಯೋ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಸಾಂಗು ಆ್ಯಡ್ ಸೌಂಡ್ ಐತಲ್ಲ ಅದನ್ನ ಹಾಕ್ಕೊಂಡು ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡಿ. ನೀವು ಯಾವ ಸಾಂಗ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾನು ಈ ಸಾಂಗ್ನ ಸೆಲೆಕ್ಟ್ ಮಾಡಿದ್ದೀನಿ. ಆರೋ ಮಾರ್ಕ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸೌಂಡ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ನ ಆ್ಯಡ್ ಮಾಡ್ಬೋದು, ಯಾವ ಥರ ಕ್ಯಾಪ್ಷನ್. ಈಗ ನಾನು ಇದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ, ಬ್ಯಾಕ್ ಆ್ಯಂಡ್ ಡಿಸೈನ್ ಅಂತ. ಬ್ಯಾಕ್ ಆ್ಯಂಡ್ ಮೆಹಂದಿ ಡಿಸೈನ್ ಅಂತ ಆ್ಯಡ್ ಮಾಡ್ತಾಯಿದ್ದೀನಿ ಟೈಟಲ್ನ. ಆ್ಯಂಡ್ ನ್ಯೂ ಮ್ಯೂಸಿಕ್ ಶಾರ್ಟ್ ಹಾಕ್ತಾಯಿದ್ದೀನಿ. ಶಾರ್ಟ್ ಅಂತೇಳಿ ಹಾಕ್ತಿದ್ದೀನಿ, ಶಾರ್ಟ್ಸ್ ಅಂತನ.